ಹಾಯ್ ನಮಸ್ತೆ, ನಾನು ವಿದ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರೋಗ್ಯಕರವಾದ ಬಾಳೆ ಹೂವಿನ ಪಲ್ಯನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಈಗ ಒಂದು ಬಾಳೆ ಹೂವನ್ನು ತಗೊಂಡು ಈ ರೀತಿಯ ಪೆಟಲ್ಸನ್ನು ತೆಕ್ಕೊಳ್ಬೇಕು. ನೋಡಿ, ಪೆಟಲ್ಸನ್ನು ಬಿಸಾಡುವಂಥದ್ದು. ಈ ಹೂವು ಇರುತ್ತಲ್ಲ ಮಧ್ಯೆ, ಆ ಹೂವನ್ನು ತೆಕ್ಕೊಂಡು ಪಲ್ಯವನ್ನು ಮಾಡುವಂಥದ್ದು. ಎಷ್ಟು ಲೇಯರ್ಸ್ನ ತೆಗಿಯೋಕ್ಕಾಗುತ್ತೋ ಅಷ್ಟನ್ನು ತೆಕ್ಕೊಂಡು ಈ ಹೂವನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಹೂವನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕದಾದಂಥ ಪೆಟಲ್ ಇದೆಯಲ್ಲ, ಇದನ್ನು ತೆಗಿಬೇಕು. ಅದರ ಜೊತೆ ಇಲ್ಲಿ ಒಂದು ದಳ ಇದೆ ನೋಡಿ, ಈ ರೀತಿ ಮೇಲೆ ಕೊಂಬಿನ ರೀತಿಯಲ್ಲಿದೆಯಲ್ಲ, ಈ ಒಂದು ದಳವನ್ನು ತೆಗೆದು ಹಾಕಬೇಕು. ಇದನ್ನು ತಿನ್ನೋ ಹಾಗಿಲ್ಲ. ಹಾಗೆ ಈ ಒಂದು ಹೂವನ್ನು ಈಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಲೇಯರ್ ತೆಗಿಯೋಲಿಕ್ಕೆ ಬರುತ್ತೋ ಅಷ್ಟನ್ನು ತೆಕ್ಕೊಂಡು ಮಿಕ್ಕಿರುವಂಥ ಈ ಹೂವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಈ ಬಾಳೆ ಹೂವನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಅಂಟು ಇರುತ್ತೆ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಕಟ್ ಮಾಡಿ ಈ ರೀತಿಯಾಗಿ ನೀರಿನಲ್ಲಿ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನೀರಿಗೆ ಹಾಕಲಿಲ್ಲ ಅಂದರೆ ಈ ಬಾಳೆ ಹೂವು ಕಪ್ಪಾಗುತ್ತೆ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ತಕ್ಷಣ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ ಈ ಕಟ್ ಮಾಡಿಟ್ಕೊಂಡಿರುವಂತಹ ಬಾಳೆ ಹೂವನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹುರಿದುಕೊಳ್ಬೇಕು. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಇದು ಬೇಯುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬಾಳೆ ಹೂವು ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ, ಸ್ವಲ್ಪ ಸಮಯದಲ್ಲೇ ಬೇಯುತ್ತೆ. ನೋಡಿ, ಈ ರೀತಿ ಬೇಯ್ತಾ ಇದೆ ಇದು. ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೇನೆ. ನನಗೆ ಗ್ರೇವಿ ಥರ ಇದ್ರೇ ಪಲ್ಯ ತುಂಬಾ ಇಷ್ಟ. ಸ್ವಲ್ಪ ಉಪ್ಪು, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಧನಿಯಾ ಪೌಡರ್, ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು, ಪಲ್ಯ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ರೊಟ್ಟಿಯ ಜೊತೆ ನಾವು ಇದನ್ನು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಮಾಡಿ ಟೇಸ್ಟ್ ಹೇಗಿದೆ ಕಮೆಂಟ್ ಮಾಡಿ.